ಹಾಯ್ ಎವ್ರಿವನ್. ಇವಾಗ ನೋಡಿ ಒಂದು ಬೆಲಿನೋ ಬೇಸ್ ಮಾಡಲ್ ಗಾಡಿ. ಬೇಸ್ ಮಾಡಲ್ ಗಾಡಿನಲ್ಲಿ ನಿಮಗೆ ಈ ಗಾಡಿನಲ್ಲಿ ಏನೇನ್ ನೆಸೆಸಿಟಿ ಇದೆ ಅಷ್ಟೊಂದು ನಾವು ಇದರಲ್ಲಿ ಫಿಟ್ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ಮಿರರ್ ಇದರಲ್ಲಿ ಫಿಟ್ ಆಗಿದೆ, ಫ್ರಂಟ್ ಫಾಗ್ಲೈಟ್ ಫಿಟ್ ಆಗಿದೆ, ಫ್ರಂಟ್ ಗ್ರಿಲ್ ಫಿಟ್ ಆಗಿದೆ. ಪ್ರೊಜೆಕ್ಟರ್ ನಾವು ಇದು ತೆಗಿಬಿಟ್ಟು ಹಾಕಿದ್ರು ಇದೇ ಗ್ರಿಲ್ ನಲ್ಲಿ ಹಾಕಿಲ್ಲ, ನಾವು ಗ್ರಿಲ್ ಕ್ರೋಮ್ದು ಹಾಕ್ಬಿಟ್ಟು ಪ್ರೊಜೆಕ್ಟರ್ ಇದರಲ್ಲಿ ಫಿಟ್ ಆಗಿದೆ. ಫ್ರಂಟ್ ಗ್ರಿಲ್ ಕ್ರೋಮ್ದು ಇದರಲ್ಲಿ ಚೇಂಜ್ ಆಗಿದೆ, ಟಾಪ್ ಮಾಡೋದು ಮಿರರ್ ಚೇಂಜ್ ಆಗಿದೆ. ಅದು ಬಂದ್ರೆ ನಿಮಗೆ ಆಡಿಯೋ ಸಿಸ್ಟಮ್ ಸ್ಪೀಕರ್ ಬೇಜಾನ್ ಬ್ರ್ಯಾಂಡ್ ಇದೆ, ಸಿಸ್ಟಮ್ನು ಬೇಜಾನ್ ಬ್ರ್ಯಾಂಡ್ ಇದೆ. ಇದು 10.1 ಇಂಚು ಸೆಂಟರ್ ನಾಬ್ದು, ಇದು ಫಿಟ್ಟಿಂಗ್ ಆಗಿದೆ, ಅದನ್ನು ತೋರಿಸ್ತೀನಿ ನಿಮಗೆ. ಸ್ಪೀಕರ್ ಬಂದ್ಬಿಟ್ಟು ರ್ಯಾಮೋ ಅಂತ ಒಂದು ಬ್ರ್ಯಾಂಡ್ ಇದೆ. ಬ್ರ್ಯಾಂಡ್ ನೋಡಿ ಇಷ್ಟೊಂದು ಬ್ರ್ಯಾಂಡ್ ಇದೆ ಸ್ಪೀಕರ್ದು. ನಿಮಗೆ ಯಾವ ತರ ಏನ್ ಬ್ರ್ಯಾಂಡ್ ಬೇಕು ಆ ಬ್ರ್ಯಾಂಡ್ ನಲ್ಲಿ ಆಗ್ಬೋದು. ಆಟೋ ಫೋಲ್ಡ್ ಮಿರರ್ ಇದು ಬ್ಲಾಕ್ ಕಲರ್ ನಲ್ಲಿ ಬರ್ತದೆ, ನಿಮಗೆ ಇದೊಂದು ಫಿಟ್ ಆಗಿದೆ. ಡೋರ್ ಬೀಡಿಂಗ್ ಫಿಟ್ ಆಗಿದೆ ಇದರಲ್ಲಿ ಕಂಪ್ನಿದು. ಹ್ಯಾಂಡಲ್ ಕ್ರೋಮು, ಡೋರ್ ವೈಸರು, ವಿಂಡೋ ಗಾರ್ನಿಶು ಇದೆಲ್ಲ ಔಟ್ ಲುಕ್ ನಲ್ಲಿ ಫಿಟ್ ಆಗಿದೆ. ಇನ್ಸೈಡ್ ಲುಕ್ ನಲ್ಲಿ ಬಂದ್ರೆ ನೀವು ಮಿರರ್ ಫೋಲ್ಡಿಂಗು ಇದಕ್ಕೆ ಫಿಟ್ ಮಾಡಿದ್ದೀನಿ ನಾವು. ಇದೇ ಮಿರರ್ ಇದೇ ಜಾಗನಲ್ಲಿ ಸ್ವಿಚ್ ಆಗ್ಬಿಟ್ಟು ನಿಮಗೆ ಓಪನಿಂಗ್ ಕ್ಲೋಸಿಂಗ್ ಮಿರರ್ದು ಆಗುತ್ತೆ ನಿಮಗೆ. ಇದು ಒಂದು ಕೆಲಸ ಆಗಿದೆ. ಆಡಿಯೋ ಐಟಮ್ ನಲ್ಲಿ ಬಂದ್ರೆ ನೀವು ಇದು ಒಂದು ಹೊಸದು ಸಿಸ್ಟಮ್ ಬಂದಿದೆ, ಸೆಂಟರ್ ನಾಬ್ ಅಂತ. ಡೈಮಂಡು ಡಬಲ್ ನಾಬ್ ಬರ್ತದೆ, ಟಚ್ ಸ್ಕ್ರೀನ್ ಬರ್ತದೆ, ಸಿಂಗಲ್ ನಾಬು ಬರ್ತದೆ. ಸಿಸ್ಟಮ್ ಆಂಡ್ರಾಯ್ಡ್ ಸಿಸ್ಟಮ್ ಅಂದ್ರೆ ಬೇಜಾನ್ ಬ್ರ್ಯಾಂಡೆಡ್ಗಳು ಇದೆ. ಇದು ಆಂಡ್ರಾಯ್ಡ್ ಆಟೋ ಕಾರ್ ಪ್ಲೇ ವೈರ್ಲೆಸ್ ನಲ್ಲಿ ನಡೀತದೆ. ಇದು ಒಂದು ಸಿಸ್ಟಮ್ ಲುಕ್ ನೋಡ್ಬೋದು ನೀವು. 10.1 ಇಂಚ್ ಸಿಸ್ಟಮ್ ಇದು ಫಿಟ್ ಆಗಿದೆ. ಇದಕ್ಕೆ ನಾವು ಒಂದು ಗೇರ್ ನಾವು ಚೇಂಜ್ ಮಾಡಿದ್ದೀನಿ. ರಿವರ್ಸ್ ಕ್ಯಾಮ್ರಾ ಆಪ್ಷನ್ ನಿಮಗೆ ತೋರಿಸ್ತೀನಿ, ನೋಡ್ಬೋದು. AHD 1080 ಕ್ಯಾಮ್ರಾ ಇದಕ್ಕೆ ನಾವು ಫಿಟ್ ಮಾಡಿರೋದು. ಇದೊಂದು ಫಿಟ್ ಆಗಿದೆ. ಇದೇ ಸ್ಟೇರಿಂಗ್ಗೆ ಕಂಟ್ರೋಲ್ ಮಾತ್ರ ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಇದೇ ಸ್ಟೇರಿಂಗ್ಗೆ ಕಂಟ್ರೋಲ್ ಮಾತ್ರ ನಿಮಗೆ ಇದಕ್ಕೆ ಫಿಟ್ ಆಗಿದೆ. ನಿಮಗೆ ಟಾಪ್ ಮಾಡಲ್ ಸ್ಟೇರಿಂಗ್ ಬೇಕಾದ್ರೆ ಸ್ಟೇರಿಂಗು ಚೇಂಜ್ ಮಾಡ್ಬೋದು. ಇದೇ ಸ್ಟೇರಿಂಗ್ಗೆ ಕಂಟ್ರೋಲ್ ಹಾಕ್ಬೇಕಂದ್ರೂ ಕಂಟ್ರೋಲನ್ನು ಮಾಡ್ಬೋದು. ನೀವು ಯಾವ ಥರ ಬೇಕು ಆ ಥರ ನಾವು ಫಿಟ್ ಮಾಡ್ಬೋದು. ಇದಕ್ಕೆ ನಮ್ಮ ಹತ್ರ ಕ್ರೂಸ್ ಕಂಟ್ರೋಲನ್ನು ಆಕ್ಟಿವೇಶನ್ ಮಾಡೋದು, ಫ್ರೋನ್ಸು, ಬೆಲಿನೋ, ಗ್ಲಾನ್ಸಾ, ಟೊಯೋಟಾ ಟೈಸರು, ಗ್ರ್ಯಾಂಡ್ ವಿಟಾರಾ, ಹೈರೈಡರ್ ಎಲ್ಲಾಗೆ ಕ್ರೂಸ್ ಕಂಟ್ರೋಲ್ ಅವೈಲಬಲ್ ಇದೆ. ಟೂಟ್ರೂ ಫಿಟ್ಟಿಂಗು ನೋಡ್ಬೋದು ನೀವು ಯಾವ ಥರ ಇದೆ. ಅದು ಫ್ರೆಶ್ ಬೋನ್ ಕಟ್ ಮಾಡಿಬಿಟ್ಟು ಫಿಟ್ ಮಾಡಿರೋದು. ಸೊ ಇದು ಒಂದು ಪ್ರೊಸೆಸಿಂಗ್ ಈ ಡೋರ್ ಪ್ಯಾಡ್ ಕ್ಲೋಸ್ ಆದರೆ ನೋಡಿ ಈ ಥರ ಇದೆ ನಿಮಗೆ. ಇವಾಗ ನಾವು ಅದಕ್ಕೆ ಡ್ಯಾಂಪಿಂಗ್ ಫಿಟ್ ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಸೀಟ್ ಕವರನ್ನು ಈ ಗಾಡಿನಲ್ಲಿ ಫಿಟ್ ಆಗಿದೆ. ಸೀಟ್ ಕವರು ಇಲ್ಲೆಲ್ಲ ಬಂದ್ಬಿಟ್ಟು ವೈಟ್ ಸ್ಟಿಚಿಂಗ್, ಈ ಬಾರ್ಡ್ರ್ ಎಲ್ಲ ಇದೆ ಅಲ್ಲ, ಈ ಬಾರ್ಡ್ರ್ ಇದೆ ಅಲ್ಲ ವೈಟ್ ಸ್ಟಿಚಿಂಗು. ಇಲ್ಲಿ ಬಂದ್ಬಿಟ್ಟು ಸೆಂಟರ್ನಲ್ಲಿ ಬ್ಲೂ ಸ್ಟಿಚಿಂಗ್. ಈ ಬ್ಲೂ ಸ್ಟಿಚಿಂಗ್ ಏನಾಗಂದ್ರೆ ನೋಡಿ ಇಲ್ಲಿ ಬೆಲಿನೋನಲ್ಲಿ ನಿಮಗೆ ಬ್ಲೂ ಬರ್ತದಲ್ಲ, ಸೊ ಆ ಲೈಟ್ ಬ್ಲೂ ಡ್ಯಾಶ್ ಬೋರ್ಡ್ ನಲ್ಲಿ ಲೈಟ್ ಬ್ಲೂ ಇದೆ ಅಂತ ಅದಕ್ಕೆ ಮ್ಯಾಚಿಂಗ್ ಮಾಡಿ ವೈಟ್ ಅನ್ನು ಬ್ಲೂ ಮಾಡಿದ್ದೀನಿ. ಗಾಡಿ ವೈಟ್ ಇದೆ, ಇದು ಒಂದು ಬ್ಲೂ ಇದೆ ಅಂತ ಅದಕ್ಕೊಂದು ಮ್ಯಾಚಿಂಗ್ ಇದೆ. ಅದು ಒಂದು ಕೆಲಸ ಆಗಿದೆ. ಹಿಂದ್ಗಡೆ ಫಿಟ್ಟಿಂಗು ಸೀಟ್ ಕವರ್ ನೋಡ್ಬೋದು. ಸೀಟ್ ಕವರ್ ಕೆಲಸ ಇನ್ನೂ ನಡೀತಾ ಇದೆ, ಅದೇ ತೋರಿಸ್ಬಿಡೋಣ ಅಂತ ನಿಮಗೆ. ಸೀಟ್ ಕವರ್ ಒಂದು ಫಿಟ್ಟಿಂಗ್ ಆಗಿದೆ, ಫುಲ್ ಮ್ಯಾಟ್ ಇದಕ್ಕೆ ಒಂದು ಫಿಟ್ ಆಗಿದೆ. ಸೊ ಇದು ಡ್ಯಾಂಪಿಂಗ್. ಇವಾಗ ಡ್ಯಾಂಪಿಂಗ್ ಪರ್ಸೋದು ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಕ್ಯಾಮ್ರಾನು ನೋಡಿ ನಾವು ಫಿಟ್ ಮಾಡಿರೋದು ಕಂಪ್ನಿ ಕ್ಯಾಮ್ರಾ ನಿಮಗೆ ಅಲ್ಲಿ ಬರ್ತದೆ, ಒಂದು ಬಂಪರ್ನಲ್ಲಿ ಬರ್ತದೆ. ನಾವು ಬಂಪರ್ನಲ್ಲಿ ಫಿಟ್ ಮಾಡೋನು ಕ್ಯಾಮ್ರಾನೇ ನಿಮಗೆ ಕಾಣಿಸಲ್ಲ, ಆ ಥರ ಕ್ಯಾಮ್ರಾ ಇದಕ್ಕೆ ಫಿಟ್ ಮಾಡಿರೋದು. ಡೋರ್ ಡ್ಯಾಂಪಿಂಗ್ ನೋಡ್ಬೋದು ನೀವು. ಡೋರ್ ಡ್ಯಾಂಪಿಂಗ್ ನೋಡಿ ಯಾವ ಥರ ಇದೆ ಅಂತ ನಾವು ಫಿಟ್ ಮಾಡಿದ್ರು. ಡೋರ್ ಡ್ಯಾಂಪಿಂಗು ನೋಡಬಹುದು, ರಿಯರ್ ಡೋರ್ ಡ್ಯಾಂಪಿಂಗು ನೋಡ್ಬೋದು. ಇದು ಒಂದು ಕೆಲಸ ಆಗಿದೆ. ನೆಕ್ಸ್ಟ್ ಇದರಲ್ಲಿ ನಿಮಗೆ ಬೂಟ್ ಲೈಟ್ ಒಂದು ಇದಕ್ಕೆ ನಾವು ಫಿಟ್ ಮಾಡಿದ್ದೀನಿ. ಬೂಟ್ ಲೈಟು ಇದಕ್ಕೆ ಒಂದು ಫಿಟ್ ಆಗಿದೆ. ಇದು ಒಂದು ಫಿಟ್ ಆಗಿದೆ. ಸ್ಟೇರಿಂಗ್ ಕಂಟ್ರೋಲ್ ನೋಡಿ ಈ ಥರ ಬಂದಿರ್ತದೆ ನಿಮಗೆ. ಇದು ತೆಗಿಬಿಟ್ಟು ನಾವು ಸ್ಟೇರಿಂಗ್ ಕಂಟ್ರೋಲ್ ಅದೇ ಸ್ಟೇರಿಂಗ್ಗೆ ಫಿಟ್ ಮಾಡಿದ್ದೀನಿ. ಒಂದು ಆ ಕೆಲಸ. ನೆಕ್ಸ್ಟ್ ಇದಕ್ಕೆ ಇವಾಗ ಹೆಡ್ಲೈಟ್ ಬಲ್ಪು ಆಗ್ಬಿಟ್ಟು ನಾವು ಇದು ನೋಡ್ಬೋದು ನೀವು. ಹೆಡ್ಲೈಟ್ ಬಲ್ಪನ್ನು ಇದು ಹೈ ಬೀಮ್ ಲೋ ಬೀಮ್, ಇದು ಹೆಡ್ಲೈಟ್ ಕೆಲಸ ಆಯಿತು. ಇವಾಗ ಇದು ಪಾರ್ಕಿಂಗ್ ಆನ್ ಮಾಡಿಬಿಟ್ಟು ಇಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಫಾಗ್ ಲೈಟ್ ಆನ್ ಆಗಿದೆ. ಇದು ಫಾಗ್ ಲೈಟ್, ಇದು ಗ್ರೀನ್ ಬರ್ತಾ ಇದೆ ನೋಡಿ. ಫಾಗ್ ಲೈಟ್ಗೂ ನಾವು ಇಲ್ಲಿ ಒಂದು ಸ್ವಿಚ್ ಪ್ರೆಸ್ ಮಾಡೋ ನೀವು ಹೈ ಬೀಮ್
ಪ್ಲಸ್ ಫಾಗ್ಲೈಟ್ಗೂ ಹೈ ಬೀಮ್ ಲೋ ಬೀಮು ಆ ಥರ ಕೆಲಸ ಮಾಡಿರೋದು. 2 ಸ್ವಿಚ್ ಹಾಕ್ಬಿಟ್ಟು ಹೈ ಬೀಮ್ ಲೋ ಬೀಮು ಫಾಗ್ಲೈಟ್ಗೂ ವರ್ಕ್ ಆಗುತ್ತೆ. ಸೊ ಆ ಥರ ಕೆಲಸ ಮಾಡಿರೋದು. ಡೋರ್ ಪ್ಯಾಡ್ ಲುಕ್ಕೂ ನೋಡ್ಬೋದು ನೀವು. ಆಮೇಲೆ ಇಲ್ಲಿ ಬಂದರೆ ಸೀಟ್ ಕವರ್ ಫಿಟ್ಟಿಂಗು ನೋಡ್ಬೋದು. ಇದು ಮೆಟೀರಿಯಲ್ ನಿಮಗೆ ಫೀಲ್ ಮಾಡ್ರೆ ನಿಮಗೆ ಗೊತ್ತಾಗೋದು. ಮೆಟೀರಿಯಲ್ ನಿಮಗೆ ಬೇಜಾನಿದೆ. ಆ ಮೆಟೀರಿಯಲ್ನಲ್ಲೇ ನಿಮಗೆ ನೋಡಿದ್ರೆ ಗೊತ್ತಾಗೋದು ಯಾವ ಮೆಟೀರಿಯಲ್ಲು ಏನಂತ. ನೋಡಿ ಇವಾಗ ಇದು ಬ್ಲೂ ಸ್ಟಿಚಿಂಗೂ ಈ ಬ್ಲೂಗೆ ಮ್ಯಾಚ್ ಆಗಬೇಕು. ಆ ಥರ ಇದಕ್ಕೆ ಮಾಡಿದ್ವಿ. ಈ ಸಿಸ್ಟಮ್ ಲುಕ್ ನೋಡ್ಬೋದು. ಒಂದೊಂದು ಥರ ಸಿಸ್ಟಮ್ ಅಂತ ಇರ್ತದೆ. ಒಂದೊಂದು ಕಸ್ಟಮರ್ದು ಒಂದೊಂದು ಚೇಂಜಿಂಗ್. ಇವ್ರಿಗೆ ಸ್ವಲ್ಪ ಆಚೆ ಬೇಕು, ಲುಕ್ ಕಾಣಿಸ್ಬೇಕು ಅಂತ ಈ ಥರ ಹಾಕಿದ್ದಾರೆ. ಇಲ್ಲೆಲ್ಲ ಸಾಂಗ್ ಚೇಂಜು ಬಟನ್ನು, ಮೋಡ್, FM, USB. ಇಲ್ಲಿ ರೋಲ್ ಮಾಡ್ರೆ ನಿಮಗೆ ಪಾಸ್, ಓಪನ್, ವ್ಯಾಲ್ಯೂಮು, ನೆಕ್ಸ್ಟು, ಪ್ರೀವೈಸು ಆ ಥರ. ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ ವೈರ್ಲೆಸ್ ಜೊತೆನಲ್ಲಿ. ಆಮ್ರೆಸ್ಟ್ ವಿತ್ AC ವರ್ಕಿಂಗು ಅದೂ ಸಿಗುತ್ತೆ. ಬೇಜಾನ್ ಎಸೆಸರೀಸ್ ಇದೆ ಸರ್. ಎಸೆಸರೀಸ್ ನಿಮಗೆ ಬೆಲಿನೋ, ಫ್ರೋನ್ಸು, ಗ್ಲಾನ್ಸಾ, ಟೊಯೋಟಾ ಟೈಗರು ಯಾವ ಗಾಡಿನಲ್ಲಿ ಇರಲಿ ಎಸೆಸರೀಸ್ ಬೇಜಾನಿದೆ. ಡಿಪೆಂಡೆಂಟ್ ಕಸ್ಟಮರ್ಗೆ ಏನು ಬೇಕು, ಅವ್ರ ಬಜೆಟ್ನಲ್ಲಿ ಏನು ಅವ್ರಿಗೆ ಫಿಟ್ ಆಗುತ್ತೆ ಅದು ಇರೋದು. ಯಾಕೆಂದರೆ ಇವಾಗ ಕಸ್ಟಮರ್ ಏನು ಮಾಡ್ತಾರೆ, ಫೋನ್ ಮಾಡಿಬಿಟ್ಟು ಎಷ್ಟಾಗತ್ತೆ ಅಂತ ಕೇಳಿದ್ರೆ ಡಿಪೆಂಡೆಂಟ್ ಐಟಮ್ ಏನು ನಿಮ್ಮ ಕಸ್ಟಮರ್ ಬಜೆಟ್ ಮೇಲೆ ಹೋಗುತ್ತೆ. ಸ್ಪೀಕರ್ ಇದೆಯಲ್ಲ 1000 ರುಪೀಸಿಂದ ಹಿಡ್ದು ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು. 1000 ರುಪೀಸ್ಗೂ ಇದೆ ಸ್ಪೀಕರು, 5000 ಇದೆ ಸ್ಪೀಕರು, 10,000 ಇದೆ ಸ್ಪೀಕರ್. ಸಿಸ್ಟಮು ಅಷ್ಟೇ 4,000 20,000 ತನಕ ಸಿಸ್ಟಮ್ ಇದೆ. ಸೊ ಆ ರೇಂಜ್ನಲ್ಲಿ ಹೋಗೋದು. ನೀವು ನೋಡಿ ಫಸ್ಟು ಏನು ಫಿಟ್ ಆಗ್ತಾ ಇದೆ ನಿಮ್ಮ ಗಾಡಿನಲ್ಲಿ, ಏನು ನಾವು ವಿಡಿಯೋ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಅದು ನೋಡಿ. ನಿಮಗೆ ಬೆನಿಫಿಟ್ ಇದೆ. ವಿಡಿಯೋ ಏನಕ್ಕೆ ಮಾಡೋದು ಅಂದರೆ ನಾವು ಒಂದು ಗಾಡಿಗೆ ಒಂದು ಫಿಟ್ ಮಾಡ್ರೂ ನೋಡಿದ್ರೆ ನಿಮಗೆ ಒಂದು ಬೆನಿಫಿಟ್ ಇರಬೇಕು. ನಾವು ಫಿಟ್ ಮಾಡಿದ್ದೀನಿ, ಕೆಲಸ ಇದೆ, ಇದಕ್ಕೆ ಫಿಟ್ ಮಾಡೋದು ಒಂದು ಪ್ರೊಸೆಸಿಂಗ್ ಇದೆ. ಯಾವುದೋ ಒಂದು ಸಿಸ್ಟಮು ತೋರಿಸ್ಬಿಟ್ಟು ಅದು ಇದ್ದಿದೆ ಅದು ಆ ಥರ ನಮ್ಮ ಹತ್ರ ಇಲ್ಲ ತರೋದು. ಇದು ಒಂದು ಕೆಲಸನೇ ಬೇರೆ ಥರ. ಸೊ ಆ ಥರ ಒಂದು ಗಾಡಿ ಬಂದರೆ ಫುಲ್ ಫಿಟ್ಟಿಂಗ್ ಗಾಡಿ ಬೆಳಗ್ಗೆ ಬಂದರೆ ಸಾಯಂಕಾಲ ತನಕ ಕೆಲಸ ಇದೆ. ಈ ಥರ ಡ್ಯಾಂಪಿಂಗು, ಪರ್ಸೋದಿಂಗು, ಸಿಸ್ಟಮು, ಸ್ಟೇರಿಂಗ್ ಕಂಟ್ರೋಲು, ಮಿರರ್ ಫೋಲ್ಡಿಂಗ್ ಪರ್ಸೋದಿಂಗಲ್ಲಿ ತೋರಿಸ್ತೀನಿ. ಸರ್ ಡೋರ್ ಹಾಕಿ ಸರ್. ನೋಡಿ ನೀವು ಮಿರರೂ ನಾವು ಫಿಟ್ ಮಾಡಿರೋದು ನೋಡಿ. ಇದಕ್ಕೆ ಇನ್ನೊಂದು ಫಿಟ್ ಮಾಡಿದ್ದೀನಿ. ಈ ಬೇಸಿಕ್ ಮಾಡಲ್ಗೆ ನಿಮಗೆ ಹಾರನ್ನು ಬರಲ್ಲ, ಲಾಕ್ ಆಗಿದೆಯಾ ಅನ್ಲಾಕ್ ಆಗಿದೆ ಅಂತ. ಸೊ ನಾವು ಇಲ್ಲಿ ಲಾಕ್ ಮಾಡಿದ್ರೆ ನಿಮಗೆ ಹಾರನ್ನು ಅದೇ ಹಾರನ್ಗೆ ಫಿಟ್ಟಿಂಗ್ ಮಾಡಿದ್ದೀನಿ. ಲಾಕ್ ಮಾಡಿದ್ರೆ ಈ ಥರ ಶಬ್ದ ಬರ್ತದೆ. ಮಿರರ್ ಲಾಕ್ ಆಯಿತು. ಇವಾಗ ಓಪನ್ ಮಾಡಿ ನೀವು ಶಬ್ದ ಬರಲ್ಲ. ಸೆಕೆಂಡ್ ಟೈಮ್ ಪ್ರೆಸ್ ಮಾಡಿ ಓಪನ್ ಆಗುತ್ತೆ. ಒಂದು ಸಿಂಗಲ್ ಬೇಕಾದ್ರೆ ಸಿಂಗಲ್ಲು ಆಗುತ್ತೆ, ಡಬಲ್ ಬೇಕಾದ್ರೆ. ಇವಾಗ ನೋಡಿ ಮಿರರ್ ಕ್ಲೋಸ್ ಇದೆ. ಇಗ್ನಿಷನ್ ಆನ್ ಮಾಡಿಬಿಟ್ಟು ನೀವು ಜಸ್ಟ್ ಹಿಂಗೆ ಮಿರರ್ ಓಪನ್ ಮಾಡಿದ ತಕ್ಷಣ ಇಗ್ನಿಷನ್ ಆನ್ ಮಾಡಿ ಆಟೋಮೆಟಿಕ್ ಮಿರರ್ ಓಪನ್ ಆಗುತ್ತೆ. ಸೊ ಇದು ಒಂದೊಂದು ಥರ ಹೊಸ ಕೆಲಸ ಇದು. ಅದು ನೋಡಬೇಕು. ಇಲ್ಲಿಂದನೂ ನಿಮಗೆ ಓಪನಿಂಗ್ ಕ್ಲೋಸಿಂಗ್ ಆಗುತ್ತೆ. ಸೊ ಆ ಥರ ಇದು ಎಲ್ಲ ಕೆಲಸ. ಯಾವ ಥರ ಏನೇನು ಬೇಕು ನಿಮಗೆ, ಏನು ಬೆನಿಫಿಟ್ ಇದೆ ಗಾಡಿಗೆ, ಏನು ನೆಸೆಸಿಟಿ ಇದೆ ಗಾಡಿಗೆ, ಏನು ಕೆಲಸ ಬೇಕು ಅದು ಎಲ್ಲ ನಿಮಗೆ ಮಾಡಿಕೊಡ್ಬೋದು.